ಒಬ್ಬ ಹೀರೋಯಿನ್ ಸ್ಕ್ರೀನ್ ಮೇಲೆ ಬಂದು ಯಾಕ್ಟ್ ಮಾಡ್ಬೇಕು, ನಾನೊಬ್ಬ ದೊಡ್ಡ ನಟಿ ಆಗ್ಬೇಕು ಆಗಿತ್ತು ಅಂದ್ರ, ಸೊ ಅವಳು ಹಗಲು ರಾತ್ರಿ ಕಷ್ಟಪಟ್ಟು ಇಯರ್ಸ್ ಗಳೇ ಬೇಕಾಗುತ್ತ ಅವಳ ಕನಸು ಪೂರ್ಣಗೊಳ್ಬೇಕಾಗಿತ್ತಪ್ಪ ಅಂತಂದ್ರ. ಆದ್ರೆ ಕೆಲವರಿಗೆ ಫೇಕ್ ವಿಡಿಯೋ ಒಂದೇ ಸಾಕು ಅವರ ಫುಲ್ ಲೈಫ್ ಅನ್ನೇ ಡಿಸ್ಟ್ರಾಯ್ ಮಾಡಕ್ಕೆ. ಒಬ್ಬ ಆಕ್ಟರ್ ಕೆರಿಯರ್ ಹಿಂದೆ ಎಷ್ಟು ಸ್ಟ್ರಗಲ್ ಇರುತ್ತೆ, ಅವಳ ಸ್ಯಾಕ್ರಿಫೈಸ್ ಏನಿರುತ್ತೆ, ಅವಳ ಪೇನ್ ಏನಿರುತ್ತೆ ಅನ್ನೋದು ಹೊರಗಿಂದ ಯಾರಿಗೂ ಕಾಣೋದಿಲ್ಲ. ಆದರೆ ಕೆಲವೊಬ್ರು ಚೀಫ್ ವ್ಯೂಸ್ ಗಾಗಿ, ಲೈಕ್ಸ್ ಗಾಗಿ ಮತ್ತೆ ಕಾಮೆಂಟ್ಸ್ ಗಾಗಿ ಎಐ ಟೂಲ್ ಯೂಸ್ ಮಾಡ್ಕೊಂಡು ಅವ್ರ ಬಗ್ಗೆ ಕ್ಯಾರೆಕ್ಟರ್ ಹರಾಜ್ ಮಾಡ್ತಾರ. ಇವತ್ತು ನಾನು ಪರ್ಸನಾಲಿಟಿ ಯಾರ ಬಗ್ಗೆ ಮಾತಾಡಕ್ ಬಂದಿದ್ದೀನಪ್ಪ ಅಂತಂದ್ರ, ನಮ್ಮ ರುಕ್ಮಿಣಿ ವಸಂತ ಮೇಡಮ್ ಅದಲ್ಲ. ಸೊ ಅವ್ರಿಗೆ ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ. ಯಾಕಂದ್ರ 1 ಮಂತ್ ಅವ್ರ ಜೊತೆ ನಾನು ವರ್ಕ್ ಮಾಡಿದ್ದೀನಿ. ಕಾಂತಾರದೊಳಗ ಕಾಂತಾರ ಚಾಪ್ಟರ್ ಅಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಅವರ ಕ್ಯಾರೆಕ್ಟರ್ ಆಗಿರ್ಬೋದು, ಅವ್ರು ಕೊಡುವಂತ ರೆಸ್ಪೆಕ್ಟ್ ಆಗಿರ್ಬೋದು, ಮತ್ತೆ ಅವರು ಎಲ್ಲರ ಜೊತೆ ಮಾತಾಡುವಂತ ಮಾತಾಗಿರ್ಬೋದು, ಬಾಳ ಅಂದ್ರೆ ಬಾಳ ಒಂದು ಮಟ್ಟದೊಳಗಿದ್ರು ಅವರು. ಸೊ ಅವರು ಇವತ್ತು ಅವ್ರ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಒಂದು ಪೋಸ್ಟ್ ಹಾಕಿರ್ತಾರ. ಸೊ ನನಗ ಯಾರೋ ಒಂದು ಕೆಟ್ಟದಾಗಿ ಎಐ ವಿಡಿಯೋ ಮಾಡಿ, ಸೊ ಏನೋ ಬಿಕಿನಿ ಡ್ರೆಸ್ ಹಾಕಿರೋ ತರ ಎಐ ವಿಡಿಯೋ ಮಾಡಿ ಫುಲ್ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ತಿದ್ದಾರೆ ಅದು ಕರ್ನಾಟಕ ತುಂಬಾ. ನಾನು ಸ್ಟಾರ್ಟಿಂಗ್ ಅಲ್ಲೇ ವಿಡಿಯೋ ನೋಡಿ ನನಗೆ ಶಾಕ್ ಆಯ್ತು. ಇವ್ರು ಈ ತರ ಏನೋ ಮೂವಿ ಮಾಡಕತ್ತಾರ ಹಂಗ ಹಿಂಗ ಅಂತೇಳಿ ಅಲ್ಲಿ ಅದ್ರ ಮೇಲೆ ಬರ್ದಿದ್ರು ಕಮೆಂಟ್ ಬಾಕ್ಸ್ ಅಲ್ಲಿ, ಹೊಸ ರುಕ್ಮಿಣಿ ವಸಂತ್ ಅವರು ಹೊಸ ಮೂವಿ ಮಾಡಿದ್ದಾರೆ ಅಂತೇಳಿ. ನಾನು ಈ ತರ ಅಂತೇಳಿ ನಾನ್ ಅನ್ಕೊಂಡೆ. ಆಮೇಲೆ ಸ್ವಲ್ಪ ಆದ್ಮೇಲೆ ಗೊತ್ತಾಯ್ತು ನನಗೆ, ಅದು ಅವರೇ ಪೋಸ್ಟ್ ಹಾಕುವ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತಾರ. ಅದು ಯಾರೋ ಎಐ ಜನರೇಟೆಡ್ ವಿಡಿಯೋ ಮಾಡಿದಾರೆ, ನಂದಲ್ಲ ಅದು. ಪರ್ಸನಲ್ ಆಗಿ ಯಾವ್ದು ನಾನು ಮೂವಿ ಆ ತರ ಯಾವ ಡ್ರೆಸ್ ಹಾಕೊಂಡಿಲ್ಲ ಅಂತೇಳಿ ಡೈರೆಕ್ಟ್ ಬಂದ್ ಹೇಳ್ತಾರೆ. ಅವಾಗ ಗೊತ್ತಾಗತ್ತೆ ಎಲ್ರಿಗೂ. ಆಮೇಲೆ ಆ ನ್ಯೂಸ್ ಎಲ್ಲಾ ಕಡೆ ಸ್ಪ್ರೆಡ್ ಆಗಿ ಅದು ಅವ್ರದಲ್ಲ ಎಐ ವಿಡಿಯೋ ಅಂತ ಕನ್ಫರ್ಮ್ ಆಗುತ್ತಾ. ಕಂಟೆಂಟ್ ಅಲ್ಲ, ಕ್ರಿಯೇಟಿವಿಟಿ ಅಲ್ಲ, ಇದೊಂದು ಸ್ಟ್ರೈಟ್ ಆಗಿ ಒಬ್ಬರ ಮಹಿಳೆ ಮೇಲೆ ಮಾಡೋ ಅಟ್ಯಾಕ್ ಅಂತ ಹೇಳ್ಬೋದು ಇದು. ಟೆಕ್ನಾಲಜಿ ಯೂಸ್ ಮಾಡಿ ಟ್ಯಾಲೆಂಟ್ ತೋರಿಸಿ ನಿಮ್ದು. ಆದ್ರೆ ಯಾರ್ದೋ ಡಿಗ್ನಿಟಿ ಹಾಳು ಮಾಡಿ ಫೇಮಸ್ ಆಗೋದು ಟ್ಯಾಲೆಂಟ್ ಅಲ್ಲ ಅದು, ಅಚೀವ್ಮೆಂಟ್ ಅಲ್ಲ ಅದು. ಇವತ್ತು ಟಾರ್ಗೆಟ್ ಆಕ್ಟರ್ಸ್ ಆಗಿರ್ಬೋದು, ಆಮೇಲೆ ನಿಮ್ ಮನೆಯವರೇ ಯಾಕಾಗಿರ್ಬೋದು. ಸೊ ರೆಸ್ಪೆಕ್ಟ್ ವುಮೆನ್, ರೆಸ್ಪೆಕ್ಟ್ ಹ್ಯುಮ್ಯಾನಿಟಿ. ಕಣ್ಣು ಮುಂದೆ ಎಷ್ಟೊಂದು ಎಕ್ಸಾಂಪಲ್ ಅದಾವ. ಬರೀ ಒಂದ್ ಹುಡುಗಿ ಮೆಸೇಜ್ ಮಾಡ್ದ ಅನ್ನೋ ಒಂದೇ ಒಂದು ಕಾರಣಕ್ಕ ಇವಾಗ ಯಾರ್ಯಾರು ಎಲ್ಲೆಲ್ಲಿ ಇರ್ಬೇಕಾಗಿತ್ತು ಎಲ್ಲೆಲ್ಲಿ ಹೋದಾರ. ಅದನ್ನ ಅರ್ಥ ಮಾಡ್ಕೊಂಡು ಕೂಡ ನೀವು ಈ ತರ ಮಾಡೋದು ಸರಿಯಲ್ಲ ಇದು. ಸೊ ಅವ್ರ ಮೇಲೆ ಕಠಿಣ ಕ್ರಮ ಆಗ್ಬೇಕು ಅಂತೇಳಿ ರುಕ್ಮಿಣಿ ವಸಂತ್ ಹೇಳಿದಾರ. ಸೊ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಇಂಥವ್ರಿಗೆ ಸುಮ್ನೆ ಬಿಡ್ಬೇಡ ಸಮಾಜದೊಳಗ. ಅವಾಗ ಮಾತ್ರ ಸಮಾಜ ಸುದ್ದಾಗಕ್ ಸಾಧ್ಯ. ಇಲ್ದೇ ಇದ್ರೆ ಇದೇ ತರ ಹೋಗುತ್ತದು.